ಚರ್ಚೆ ಆಗಿದೆ ಅಲ್ಲಿ ಡೆಲ್ಲಿಯಲ್ಲಿ ನಾವಿದ್ದಾಗ ಚರ್ಚೆ ಆಗಿದೆ. ಯಾಕಂದರೆ ಅದು ಆಗಬಾರ್ದು, ಯಾಕೆ ಅವ್ರನ್ನ ಏನು ಸಮಸ್ಯೆ ಕೇಳಿ ಅವ್ರು ಪರ್ಸನಲಾಗಿ ಮಾತಾಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನು ಸಮಸ್ಯೆ, ಅವರು ಯಾಕೆ ಹಂಗೆ ಮಾತಾಡ್ತಾರೆ ಇದ್ರೆ ಅಟೆಂಡ್ ಮಾಡೋಕ್ಕೆ CM ಅವ್ರಿಗೆ ಹೇಳಿದ್ದಾರೆ. ನಾವಿದ್ದಾಗ ಬಹಿರಂಗವಾಗಿ ಹೇಳಿದ್ದಾರೆ. ಆ ರೀತಿ ಆಗದಂಗೆ ನೋಡಿ ನೀವೆಲ್ಲ ಅವ್ರನ್ನು ಕರೆದು ಮಾತಾಡಬೇಕು, ಅವ್ರ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಹೇಳಿದ್ದಾರೆ. ಬೇರೆ ಬೇರೆ ಒಂದು ಕಾನ್ಸ್ಟಿಟ್ಯೂನ್ಸಿ ಸಮಸ್ಯೆ ಬೇರೆ ನಡೆದಿದೆ, ಅದು ಬೇರೆನೇ. ಎಲ್ಲಾನು ಒಂದಕ್ಕೊಂದು ಅನುದಾನ ಅಂತ ಹೇಳಲಿಕ್ಕಾಗಲ್ಲ, ಟ್ರಾನ್ಸ್ಫರ್ ಅಂತ ಹೇಳಲಿಕ್ಕಾಗಲ್ಲ, ಇನ್ನೊಂದೇನು ಹೇಳಲಿಕ್ಕಾಗಲ್ಲ. ಆ ಕಾನ್ಸ್ಟಿಟ್ಯೂನ್ಸಿ ಹೋದಾಗ ನಿಮ್ಗೆ ಡಿಫ್ರೆಂಟಾಗಿ ಸಮಸ್ಯೆ ಅದು ಬೇರೆ ಬೇರೆ ಇರ್ತೈತಿ, ಬೇರೆ ಬೇರೆ ಟ್ಯಾಕಲ್ ಮಾಡಬೇಕಷ್ಟೆ. ಅವ್ರದ್ದು ಇದು ಸಮಸ್ಯೆ ಇದೆ, ಅವ್ರು ನೀರಾವರಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಒಂದು ಇಶ್ಯೂ ಸಮಸ್ಯೆ ಇದೆ, ಅದನ್ನು ಪದೇ ಪದೇ ಹೇಳ್ತಿರ್ತಾರೆ ಅವರು. ಸೊ ಮತ್ತು ಅವ್ರು ಬೇರೆ ಬೇರೆ ಸಮಸ್ಯೆ ಕೂಡ ಇದೆ, ಸೊ ಪದೇ ಪದೇ ಹೇಳ್ತಿರ್ತಾರೆ. ಅದನ್ನೇ ಈಗ CM ಅವ್ರು ನಿನ್ನೆ ಕರೆದು ಬಹುಶಃ ಅದ್ರ ಬಗ್ಗೆ ಪರಿಹಾರ ಮಾಡ್ಬೋದು. ಅದನ್ನ ಹೇಳಿ ನಾನು ಹೇಳಿಲ್ಲ, ಒಂದು ವರ್ಷದಿಂದ ನಮಗೂ ಕೂಡ ಸಾಕಷ್ಟು ಸಾರಿ ಹೇಳಿದ್ದಾರೆ ಅವರು. ಅದನ್ನು CM ಅವ್ರ ಗಮನಕ್ಕೆ ನಾವು ತಂದಿದ್ದೀವಿ. ಸ್ವಲ್ಪ CM ಅವರು DCM ಅವ್ರಿಗೆ ಹೇಳ್ತಾರೆ, ಬಹುಶಃ ಹೇಳಿ ಮಾಡಿಸ್ಕೊಡ್ತಾರೆ. ಅದನ್ನೆಲ್ಲ ಕೊಡುವಂತ ಏನು ಅವಶ್ಯಕತೆ ಇಲ್ಲ, ಸರಿ ಮಾಡ್ತಾರೆ CM ಅವರು ಅದನ್ನು. ಯಾಕೆ 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 ಇದೆಲ್ಲ ಅನುದಾನ ಯಾಕೆ 26,000 ಕೋಟಿ ಕೊಟ್ಟಿದಾರಲ್ಲ ಈ ವರ್ಷ. ಹಳೇದು ಹಂಗೆ ಇರ್ತದೆ ಸರ್ಕಾರ, ಸೈಕಲರ್ ಅದು. ಹಿಂದೆ ಬ್ಯಾಲೆನ್ಸ್ ಆಗ್ತೈತಿ, ಮುಂದೆ ಹೋಗ್ತಾನೆ ಇರ್ತೈತಿ, ಹಂಗೆ ಬ್ಯಾಲೆನ್ಸ್ 3 ವರ್ಷಕ್ಕೆ ಯಾವಾಗಲೂ ಯಾವುದೇ ಸರ್ಕಾರ ಬಂದರೂ 3 ವರ್ಷ ಬ್ಯಾಲೆನ್ಸ್ ಇದ್ದೇ ಇರ್ತೈತೆ. 26,000 ಕೋಟಿ ಹೆಚ್ಚು ಕಮ್ಮಿ ಇರ್ಬೋದು, ಅಷ್ಟನ್ನು ಹೊಸ ವರ್ಕೇ ಕೊಡ್ತಾರೆ ಅವರು. ಅವರ ಹೇಳ್ಬೇಕು, ನಾವು ನನಗೆ ಗೊತ್ತಿಲ್ಲ, ಅವ್ರ ಇಲಾಖೆ ಅಂತ ನನಗೆ ಗೊತ್ತಿಲ್ಲ. ಅದು CM ಅವ್ರು ಹೇಳ್ಬೇಕು ಯಾಕೆ ಏನು ಸಮಸ್ಯೆ. ಅದು CM ಅವ್ರ ಗಮನಕ್ಕೆ ಬಂದಿದೆ, ಸೊ ಅವ್ರನ್ನ ಸರಿಪಡಿಸುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಹೇಳಲಿಕ್ಕೆ ನಾವು ಅಥಾರಿಟಿ ಅಲ್ರ. ಈಗ ಮಂತ್ರಿಗಳ ಬಗ್ಗೆ ಹಿಂಗೆ ಹಂಗೆ ನಾವು ಹೇಳಲಿಕ್ಕೆ ನಾವು ಒಬ್ಬರು ಮಂತ್ರಿ ಅಷ್ಟೇ. ಅವ್ರ ಬಗ್ಗೆ ಬೇರೆ ಒಂದು ಸಚಿವರು ಕೈಗೆ ಸಿಗಲ್ಲ, ಭೇಟಿಗೂ ಟೈಮ್ ಕೊಡಲ್ಲ, ಬೆಂಗಳೂರಲ್ಲಿದ್ದು ಸಿಗಲ್ಲ ಅನ್ನೋದು ಅದನ್ನ CM ಅವ್ರು ಸರಿಪಡಿಸ್ಬೇಕು. ಯಾಕಂದ್ರೆ ಈಗ ಬಹುಶಃ ಅವರು ಶಾಸಕರು ತಮ್ಮ ಸಮಸ್ಯೆ ಹೇಳ್ತಾರೆ ಅವ್ರಿಗೆ, CM ಅವ್ರಿಗೆ, ಅಧ್ಯಕ್ಷಗೂ ಹೇಳ್ತಾರೆ. ಸೊ ಅವರು ಏನು ಯಾರ ಸಮಸ್ಯೆ ಇದೆ, ಯಾವ ಮಂತ್ರಿಗಳ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು, ಸಿಗಬೇಕು. ಅವರ ಕೆಲಸಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಈ ವರ್ಷ ಆಗಿದಾಗ ಅಟ್ಲೀಸ್ಟ್ ಮುಂದಿನ ವರ್ಷ ಆಗುವಂಥ ಕೆಲಸ ಈ ಸಾರಿ ಕೊಡಲಿಕ್ಕೆ ಆಗದೆ ಇರ್ಬೋದು. ಅಟ್ಲೀಸ್ಟ್ ಮುಂದಿನ ವರ್ಷ ಕೊಟ್ಟು ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನ ಆಗಬೇಕು ಅಷ್ಟೇ. ಅವ್ರು ಹೇಳಿದವ್ರು ವೈಯಕ್ತಿಕ ವಿಚಾರ ಕೊಟ್ಟಿರ್ಬೋದು, ಅವ್ರಿಗೆ ಹೆಚ್ಚು ಕೊಟ್ಟಿರ್ಬೋದು. ಬೇರೆಯವ್ರಿಗೆ ಇನ್ನೂ ಕೊಡಬೇಕಾಗಿದೆ, ಅದು ಕೊಟ್ಟರೆ ಕೊಡಬೇಕಷ್ಟೇ, ನಮ್ದೇನು ಡಿಮಾಂಡು. ಹೇಳಿದ ಈ ವರ್ಷ ಕೊಡದೆ ಆಗಿದ್ರೆ ಮುಂದಿನ ವರ್ಷ ಕೊಡಬೇಕಾಗ್ತಿತ್ತು ಅಷ್ಟೇ. ಒಂದೇ ವರ್ಷಕ್ಕೆಲ್ಲ ಶಾಸಕರಿಗೆ ಸಮಾನ ಮಾಡ್ಲಿಕ್ಕೆ ಆಗೋಲ್ಲ. ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಕೊಟ್ಟು ಸಮಾನ ಮಾಡಬೇಕು ಅಷ್ಟೇ. ಹೋಗಿ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಮ್ಮ ಕಡೆ ಎಲ್ಲರೂ ಬರ್ತಾರೆ, ಸಿಸ್ಟಮ್ ಇದೆ. ಮಂತ್ರಿಗಳ ಕಡೆ ಹೋಗಲೇಬೇಕು. ಅದನ್ನೇ ಈಗ ಸರಿಪಡಿಸ್ಬೇಕು. CM ಅವರು DCM ಅವ್ರು ಕೂತು ಸರಿಪಡಿಸ್ಬೇಕು, ಏನಾಗಿದೆ, ಅದೇನು ಸಮಸ್ಯೆ ಅವ್ರಿಗೆ ಕೇಳಬೇಕು. ಸರಿಪಡಿಸ್ತಾರೆ, ಬಹುಶಃ ನಾಯಕರು ಅದನ್ನು ಸರಿಪಡಿಸ್ತಾರೆ. ಕಾಗಿ ಅವ್ರದ್ದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಬೇರೆ ಅವ್ರದ್ದು. CM ಅವರ ಸರಿಪಡಿಸ್ಲಿಕ್ಕೆ ನಿನ್ನೆ ಕೂಡ ಅವ್ರನ್ನ ಆಹ್ವಾನ ಮಾಡಿದ್ದಾರೆ, ಸರಿ ಮಾಡ್ತಾರೆ. ಯಾವ್ದ್ರ ನಾವು ಜನರಲ್ ಮಾತಾಡಿದ್ವಿ, ಜನರಲ್ ಆಗಿ ಬಂದಿವಿ ಅಷ್ಟೇ.
ಕುತೂಹಲ ಸರ್. ನೀವು KJ ಜಾಧವ್, ಮಹದೇವ್ ಅವರು ಎಲ್ಲ ನಿಮ್ದೆಲ್ಲ ಅಹಿಂದ ನಾಯಕರೇ ಹೋಗಿದ್ರು CM ಸಾಕು. 1-to-1 ನಾವು ಇರಕ್ಕೆಲ್ಲ ತಿಳಿದಿಲ್ಲ. 1-to-1 ಅಂತ ನಾವಿಲ್ಲ. ಅಲ್ಲ, ನೀವು ಅಪಾಯಿಂಟ್ಮೆಂಟ್ ಹೇಳಿಲ್ವಾ ಕೊಡ್ಲಿಲ್ವಾ ಯಾವ್ದ್ರೆ ನಾಯಕರು? ನಾವು ಹೋಗಿದ್ದು ಜನರಲ್ ಆಗಿರಲ್ಲ, ಎಲ್ಲ ಜೊತೆ ಹೋಗಿದ್ವಿ. ನಾವು ಸಪ್ರೇಟಾಗಿ ಕೇಳಿಲ್ಲ. ನಾವು ಜನರಲ್ ಆಗಿ ಹೋಗಿ ಜನರಲ್ ಆಗಿ ಮಾತಾಡ್ಕೊಂಡು ಬಂದ್ವಿ. ಆಮ್ಯಾಗ CM ಅವರು ವರಿಷ್ಠರು 1-to-1 ಮಾತಾಡಿದ್ರು ಅಷ್ಟು. ಸಮಾನಾಂತರ ಅಂತ ಪ್ರಶ್ನೆ ಇರಲಿಲ್ಲ. ಮಂತ್ರಿ ಅದೀವಿ, ಸಮಾನ ಇರಲೇಬೇಕು. ವಿಧಾನ ಪರಿಷತ್ ನಾಮನಿರ್ದೇಶನ ಏನು ನಿರ್ಧಾರಗಳು ಆಯ್ತಾ ಸರ್? ಚರ್ಚೆ ನಡೀತಾ ಇದ್ದಾರೆ. ಬಹುಶಃ ಅದು ಇನ್ನೊಂದ್ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು, CM ಅವರು, ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರೆ. ಇದು ಬದಲಾವಣೆ ಆಗ್ತಾವ ಸರ್? ಅವೇ ಅದು ಗೊತ್ತಿಲ್ಲ ರೀ. ಸ್ವಾಭಾವಿಕ. ಈಗ ಒಂದು ಇದೇನು ಹೊಸದಲ್ಲ. ಯಾವಾಗ MLC ಬಂದಾಗ ಒಬ್ಬರ ಮ್ಯಾಗ ಒಬ್ಬ ಆರೋಪ ಅಲಿಗೇಷನ್ ಇದೇನು ಹೊಸದೇ ಅಲ್ಲ. ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳಿದೇನು ಹೊಸದಲ್ಲ. ಸಮ್ ಟೆಕ್ನಿಕಲ್ ರೀಸನ್ ಇಟ್ಕೊಂಡು ಕೂತಾರ. ಸರಿ ಮಾಡ್ತಾರೆ, ಸರಿ ಆಗ್ತದೆ. ಇನ್ನೊಂದು ಸರ್, ಕುಮಾರಸ್ವಾಮಿ ಅವರು ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಬೆಂಗಳೂರು ಟನಲ್ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ನೀವು ಕೂಡ ಹಿಂದೆ ಭೇಟಿ ಮಾಡಿತ್ತು. ಸರ್ಕಾರ ವತಿಯಿಂದನೇ ಆಗಲಿ ಅನ್ನೋ ಕೇಂದ್ರ ಸರ್ಕಾರ. ಹೇಗೆ ಸರ್, ಈಗ ಬೇರೆ ಟೆಂಡರ್ ಕರೆಯಕ್ಕೆ ಡಿಸೆಂಬರ್ ಹೋಗ್ತಾ ಇದ್ದಾರೆ. ಸರ್ಕಾರದ ವತಿಯಿಂದ ಆಗುತ್ತಾ ಅಥವಾ ಶಾಸಕೀಯ ಕರೀತೀರಾ, ಹೇಗೆ ಅನ್ನೋದು ತಿಳ್ಕೊಂತಾರೆ. ಮೊನ್ನೆ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಆಗಿದೆ. ಟನಲ್ PPP ಮಾಡಲ್ನಲ್ಲಿ ಮಾಡಬೇಕಂತ ನಿರ್ಧಾರ ಆಗಿದೆ. ಅದು ಟೆಂಡರ್ ಕರಿತಾ ಇದ್ದಾರೆ. ಸಪೋಸ್ ಯಾರೇ ಬರದೇ ಹೋದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ. ಅಂದರೆ ಬರದೇ ಹೋದರೆ ಯಾರಾದ್ರು ಟೆಂಡರ್ನಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡದೆ ಹೋದರೆ ಆಲ್ಟರ್ನೇಟಿವ್ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇ ಬಂದು PPP ಮಾಡಲಿ ಇಲ್ಲ, ಅವ್ರ ಸ್ವಂತ, ಅವ್ರದ್ದೇನು PPP ಮಾಡಲಿಲ್ಲ. ಅವ್ರ ಸ್ವಂತ, ಅವ್ರದ್ದೇ ದುಡ್ಡು, ಅವರೇ ಎಲ್ಲ ಅವ್ರದೇ. ಇವಾಗ ಟೆಂಡರ್ BBFP ಟೆಂಡರ್ ಮಾಡ್ತಿದ್ದಾರೆ. ಈಗ ಎಲ್ರ ನಮ್ಗೇನು ಅನಿಸಲ್ಲ ಅಂಥದ್ದೇನು, ಆ ಥರ ಏನು ನಮ್ಗೇನು ಅನಿಸ್ತಾ ಇಲ್ಲ ರೀ. ನೀವು ಹೇಳಿದಂಗೆ ಅಷ್ಟಂತೆ ಭಾರಿ ಬದಲಾವಣೆ ಹೇಳ್ರಿ. ಭಾರಿ ಏನಾಗಲ್ಲ, ಬದಲಾವಣೆ ಆಗ್ಬೋದು. ಭಾರಿ ಏನಾಗಲ್ಲ, ಬದಲಾವಣೆ ಆಗೋಲ್ಲ.